ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಾರದರ ಪ್ರಕಾರ ಪ್ರೀತಿಯು ಉತ್ಕೃಷ್ಟವಾಗಿರಬೇಕಾದ್ರೆ ಪ್ರೀತಿಯ ವಸ್ತು ಕೂಡ ಉತ್ಕೃಷ್ಟವಾಗಿರಬೇಕು. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಮಹೋನ್ನತವಾದುದು ಯಾವುದೂ ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳವಾಗಿದೆ. ನಮಗೆ ಸಿಗುವುದೇನಿದ್ರೂ ಅದು ಅತ್ಯಲ್ಪವಾದುದು. ನಂತರದ ಅಭಿಪ್ರಾಯದಂತೆ ಎಲ್ಲದರ ಹಿಂದಿನ ಏಕೈಕ ಅಸ್ತಿತ್ವವೆಂದರೆ ಅದುವೇ ಪರಮಾತ್ಮ. ಅದೊಂದು ಸುಂದರ ಪರಮಾರ್ಥಿಕ ತತ್ವವಾಗಿದೆ. ಅದು ಸಜೀವ ಹಾಗೂ ನಿರ್ಜೀವ ಎರಡರಲ್ಲೂ ತುಂಬಿಕೊಂಡಿದೆ. ಆದರೂ ಅದು ಪರಮತತ್ವವಲ್ಲದೆ ಬೇರೇನಲ್ಲ. ಭಕ್ತರಾದವರು ಅನೇಕ ಲೌಕಿಕ ವಸ್ತುಗಳನ್ನು ಆರಾಧಿಸಬಹುದು. ಆದಾಗ್ಯೂ ಆರಾಧನೆ ಅವುಗಳಲ್ಲಿರುವಂತಹ ಪರಮವಸ್ತುವಾದ ದೇವರಿಗಾಗಿಯೇ ವಿನಃ ಬೇರಾವುದಕ್ಕೂ ಅಲ್ಲ. ದೇವರ್ಷಿ ನಾರದರು ಭಕ್ತಿ ಹಾಗೂ ದೇವರು ಕುರಿತಂತೆ ನಾರದ ಭಕ್ತಿ ಸ್ತೋತ್ರದ ಆರಂಭಿಕ ಸೂಕ್ತಿಗಳಲ್ಲಿ ಹೀಗೆ ವಿವರಿಸಿದ್ದಾರೆ. ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಂ. ಆದ್ದರಿಂದ ಭಕ್ತಿತ್ವವನ್ನು ವ್ಯಾಖ್ಯಾನಿಸುವುದಾದರೆ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪೇಣ. ಭಕ್ತಿ ಎಂಬುದು ದೇವರಿಗಾಗಿಯೇ ಇರುವಂತಹ ಪರಮ ಪ್ರೇಮದ ಸ್ವಭಾವವಾಗಿದೆ. ದೇವರು ಎಲ್ಲಿದ್ದಾರೆ ಎಂಬುದಕ್ಕೆ ನಾರದರು ಹೀಗೆ ಹೇಳುತ್ತಾರೆ. ದೇವರು ಕೇವಲ ಸ್ವರ್ಗದಲ್ಲಿರುವುದಾದರೆ ಅಥವಾ ಇಲ್ಲವಾದರೆ ಅವರು ದೇವರಲ್ಲ. ಆ ಕುರಿತು ವಿವರಿಸುವುದಾದರೆ ನಾವು ಯಾವುದನ್ನು ಇದು ಎಂದು ಕರೆಯುತ್ತೇವೆಯೋ ಈ ಸಾಮಾನ್ಯ ಅಸ್ತಿತ್ವವೇ ದೇವರು. ಹಾಗೆಂದ ಮೇಲೆ ನಾವು ನಮ್ಮ ಪ್ರೇಮವನ್ನು ಇದು ಎಂಬ ತತ್ವದತ್ತ ಹರಿಸಬೇಕು. ನಮ್ಮ ಆಲೋಚನೆಗಳೇನೇ ಇರಲಿ, ಯಾವುದನ್ನು ಇದು ಎಂದು ಹೇಳಲಿಕ್ಕಾಗದೋ ಆ ಅಸ್ಮಿನ್ಗೆ ಸಾಪೇಕ್ಷವಾಗಿ ಇನ್ನುಳಿದೆಲ್ಲವೂ ತೀರಾ ಚಿಕ್ಕದಾಗಿರಲೇಬೇಕು. ಈಗ ಉದಾಹರಣೆಗೆ ಒಂದು ಪುಸ್ತಕವನ್ನೇ ತಗೊಳ್ಳಿ. ಅದನ್ನು ನೀವು ನಿಮ್ಮ ಕೈಯಲ್ಲಿ ಹಿಡಿದಿದ್ದೀರಿ ಅಂದ್ಕೊಂಡ್ರೆ ಅದನ್ನು ನಾವು ನಮ್ಮ ಕೈಯಲ್ಲಿ ಹಿಡಿದಿದ್ದೇವೆ. ಅದನ್ನು ಬಿಟ್ಟು ಅದು ಎಲ್ಲಾ ಕಡೆಯೂ ಇಲ್ಲ. ಆದ್ದರಿಂದ ಆ ಪುಸ್ತಕ ಅನಂತದಂತೆ ದೊಡ್ಡದಲ್ಲ. ಆದ್ದರಿಂದ ದೇವರು ಕೇವಲ ದೇವಾಲಯಗಳಲ್ಲಿ ಇದ್ದಾರೆ. ದೇವರು ಈ ಬಾಗಿಲುಗಳ ಹೊರಗಿಲ್ಲ. ಅಥವಾ ದೇವರು ಕೇವಲ ಮಹಾನ್ ಸಂತರಲ್ಲಿ ಮಾತ್ರ ಇರುತ್ತಾರೆ, ನನ್ನೊಳಗೆ ಇಲ್ಲ ಎಂದು ನಾವು ಹೇಳಲಿಕ್ಕಾಗುವುದಿಲ್ಲ. ದೇವರು ಎಲ್ಲದರ ಕೇಂದ್ರವೇ ಆಗಿರುತ್ತಾರೆ ಎಂದು ಮಹರ್ಷಿಗಳು ಹೇಳಿರುತ್ತಾರೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಕ್ತಿ ಜೀವನ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.